ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ. ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ. ಏಳೇಳು ಮಲೆಯ ಮೆರೆದು ನಡುಮಲೆಯಲ್ಲಿ ನೆಲೆಗೊಂಡು, ಏಳೇಳು ಮಲೆಯ ಮೆರೆದು ನಡುಮಲೆಯಲ್ಲಿ ನೆಲೆಗೊಂಡು, ನಗು ನಗುತ್ತ ಕುಳಿತಿರುವ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ. ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ. ಸ್ನೇಹಿತರೆ ನಮಸ್ಕಾರ. ಗ್ರಾಮೀಣ ಭಾಗಗಳಲ್ಲಿ ಪ್ರತಿಭೆಗೇನು ಕೊರತೆ ಇಲ್ಲ ಸ್ನೇಹಿತರೆ. ವಿಶೇಷವಾಗಿ ಚಾಮರಾಜನಗರ ಭಾಗದ ವಿಶೇಷವಾದ ಗ್ರಾಮೀಣ ಜನಪದ ಕಲೆಗಳಲ್ಲಿ ಮಾದೇಶ್ವರರ ಒಂದು ಹಾಡುಗಳು ಕೂಡ ಪ್ರಖ್ಯಾತಿ ಸ್ನೇಹಿತರೆ. ಅಂತಹ ಹಾಡುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ದೇವ ಮಾದೇವ ಬಾರೋ ಅಂತ ಒಂದು ಹಾಡು ಸ್ನೇಹಿತರೆ. ಆ ಹಾಡನ್ನು ತಾವೆಲ್ಲರೂ ಕೂಡ ಯೂಟ್ಯೂಬಲ್ಲಿ ನೂರಾರು ಬಾರಿ ಕೇಳಿರ್ತೀರಿ, ಹಾಡೋದನ್ನು ಕೂಡ ಕೇಳಿರ್ತೀರಿ ಸ್ನೇಹಿತರೆ. ಹಲವಾರು ದೇವಸ್ಥಾನಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಇದನ್ನು ತುಂಬ ಪ್ರಸಿದ್ಧಿಯಾಗಿ ಇದನ್ನು ಬಳಸ್ತಾರೆ ಸ್ನೇಹಿತರೆ. ಆದರೆ ಇಂತಹ ಒಂದು ಸುಂದರವಾದ ಪ್ರಸಿದ್ಧವಾಗಿರ್ತಕ್ಕಂಥ ಹಾಡನ್ನು ಸಾಹಿತ್ಯವನ್ನು ಬರೆದವರು ಒಬ್ಬ ಶಾಲಾ ಮೇಷ್ಟ್ರು, ಶಿಕ್ಷಕರು ಸ್ನೇಹಿತರೆ. ಅವರನ್ನು ನಮ್ಮ ಸಂಪನ್ಮೂಲ ಬಳಸ್ಕೊಂಡು ಒಂದು ಕಾಡಿನ ದಟ್ಟವಾದ ಅರಣ್ಯದ ನಡುವೆ ಇರತಕ್ಕಂಥ ಒಂದು ಶಾಲೆಯಲ್ಲಿ ಮಕ್ಕಳಿಗೆ, ಕಾಡಿನ ಮಕ್ಕಳಿಗೆ ಪಾಠವನ್ನು ಮಾಡ್ತಾ ಇರತಕ್ಕಂಥ ಖ್ಯಾತ ಸಾಹಿತಿಗಳು ಶ್ರೀ ಕೆಸ್ತೂರು ಮಂಜುನಾಥ್ ಅವರನ್ನು ಮಾತಾಡಿಸ್ಬೇಕು ಅಂತ ಹೇಳಿ ನಾವು ಚಾಮರಾಜನಗರಕ್ಕೆ ಬಂದಿದ್ದೀವಿ ಸ್ನೇಹಿತರೆ. ತಮ್ಮೆಲ್ಲರಿಗೂ ಸ್ವಾಗತ ಚಾಮರಾಜನಗರಕ್ಕೆ, ತಮ್ಮೆಲ್ಲರಿಗೂ ಸ್ವಾಗತ ಬಿಳಿಗಿರಿ ರಂಗನ ಬೆಟ್ಟಕ್ಕೆ. ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರ ಬಿಳಿಗಿರಿ ರಂಗನ ಬೆಟ್ಟ ಸ್ನೇಹಿತರೆ. ಇದೇ ಒಂದು ಶಾಲೆಯಲ್ಲಿ ನಮ್ಮ ಕೆಸ್ತೂರು ಮಂಜುನಾಥ್ ಮಾಸ್ಟ್ರು ಶಾಲಾ ಮಕ್ಕಳಿಗೆ, ಅಂದರೆ ಕಾಡಿನ ಆದಿವಾಸಿ ಮಕ್ಕಳಿಗೆ, ಸೋಲಿಗ ಮಕ್ಕಳಿಗೆ ಪಾಠವನ್ನು ಹೇಳ್ತಕ್ಕಂಥ ಕೆಲಸದಲ್ಲಿ ನಿರತರಾಗಿದ್ದಾರೆ ಸ್ನೇಹಿತರೆ. ಅಂತಹ ಒಬ್ಬ ಮೇಷ್ಟ್ರು ಬರೆದಂತಹ ಮಹದೇಶ್ವರರ ಮೇಲೆ ಅತ್ಯಂತ ಭಕ್ತಿಪೂರ್ವವಾಗಿ ಬರೆದಂತಹ ದೇವ ಮಾದೇವ ಬಾರೋ ಹಾಡು, ಅದನ್ನು ಯಾವ ರೀತಿ ಅವರು ಊಹೆ ಮಾಡಿ ಕಲ್ಪಿಸ್ಕೊಂಡು ಬರೆದರು ಮತ್ತು ಬೇರೆ ಇನ್ನೆಲ್ಲ ಯಾವ್ಯಾವ ರೀತಿ ಹಾಡುಗಳನ್ನು ಅವರು ಬರೆದಿದ್ದಾರೆ ಅನ್ನೋದನ್ನು ಅವರ ಒಂದು ಈ ಪುಟ್ಟ ಸಂದರ್ಶನದಲ್ಲಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಸ್ವಾಗತ ನಿಮಗೆ ಚಾಮರಾಜನಗರಕ್ಕೆ, ಸ್ವಾಗತ ನಿಮಗೆ ಜನಪದ ಕಲೆಗಳ ಪ್ರತಿಭೆಗಳ ತವರೂರು ಚಾಮರಾಜನಗರ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಸ್ನೇಹಿತರೆ. ಬನ್ನಿ. ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ. ಸರ್ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ನಮಸ್ಕಾರ ಮಾಸ್ಟ್ರೆ. ನಮಸ್ಕಾರ ಸರ್. ನಿಮ್ಗೆ ಹುಡ್ಕೊಂಡು ಬೆಂಗಳೂರಿಂದ ಬಂದ್ಬಿಟ್ಟಿದ್ದೀನಿ ಸರ್. ನಾನು ಕೆಸ್ತೂರು ಮಂಜುನಾಥ್. ಭಾಳ ಫೇಮಸ್, ತುಂಬಾ ಫೇಮಸ್ ನೀವು, ವರ್ಲ್ಡ್ ಫೇಮಸ್ ನೀವು. ನಿಮ್ಮ ಹಾಡಿಂದ ಇರ್ಲಿ ಸರ್, ಎಲ್ಲ ನಿಮ್ಮ ದಯೆ ಸರ್. ಅದು ಇಲ್ಲ ಭಗವಂತನ ದಯೆ ಅದು, ಯಾಕೆಂದ್ರೆ ನಿಮ್ಮ ಕಲೆ. ಹೌದು ಸರ್. ನಾನು ಇದೇ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರೋದು ಸರ್. ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರ ಅಂದ್ರೆ ಎಲ್ಲ ಟ್ರೈಬಲ್ ಮಕ್ಕಳು ಸರ್. ಎಲ್ಲ ಟ್ರೈಬಲ್ ಮಕ್ಕಳೇ ಸರ್ ನಮ್ಮಲ್ಲಿ. ಎಲ್ಲ ಬಡವ್ರ ಮಕ್ಕಳು, ಟ್ರೈಬಲ್ ಮಕ್ಕಳು. ಡಾಕ್ಟರ್ ಸುದರ್ಶನ್ ಅವ್ರದ್ದು. ಡಾಕ್ಟರ್ ಸುದರ್ಶನ್ ಅವರೇ, ತುಂಬಾ ದೊಡ್ಡ ಮನುಷ್ಯ ಬಿಡಿಯವರು. ಬನ್ನಿ ಸರ್. ನೋಡಿ, ಎರಡು ಹಾಕ್ಬೇಕಲ್ವ ಇಲ್ಲಿಗೆ? ಇಲ್ಲಿ ಎರಡು ಇಲ್ಲ, ಇಲ್ಲಿ ಓ ಆರಲ್ವಾ, ಇಲ್ಲ ಹತ್ತಲ್ವಾ? ಓಕೆ. ಆ ಮಕ್ಕಳೇ ನೋಡಿ, ಇವಾಗ ನೋಡಿ ಇಲ್ಲಿ ಅಣುಸೂತ್ರ ಇದೆ ಅಲ್ವಾ? ಇಲ್ಲಿ ಎಷ್ಟೆಷ್ಟಿದೆ? ಇಲ್ಲಿ ಖಾಲಿ ಬಿಟ್ಟಿದ್ದೀವಿ. ಎಷ್ಟು ಹಾಕ್ಬೇಕು ಇಲ್ಲಿ? ಬನ್ನಿ, ಯಾರಾದರೂ ಒಬ್ಬರು ಹಾಕಿ ಬನ್ನಿ. ಬಾ, ನೀನು ಬರಮ್ಮ, ಬಾ ಪುಟ್ಟ, ಬಾ, ನೀನೇ ಬಾ, ನೀನು ಬರೇ, ಬಾ, ನೀನು ಬಮ್ಮ. ಎಷ್ಟು ಹಾಕ್ಬೇಕಿಲ್ಲಿ? ಎರಡು. ಓಕೆ. ಹಾಂ ನೋಡಿ, ಇಲ್ಲಿ ಎಷ್ಟಿದೆ? ಇಲ್ಲಿ 6 ಇದೆ. ಓ ಎಷ್ಟಾಯ್ತು ಇವಾಗ? 3. ಓಕೆ. ಇಲ್ಲಿ ಎಷ್ಟು ಆಗ್ಬೇಕು ಇವಾಗ? 5ರಲ್ಲಿ 10. ಎಸ್. ಚಪ್ಪಾಳೆ ಹಾಕಿ ಎಲ್ಲರೂ. ಓಕೆ, ಅರ್ಥ ಆಯ್ತಾ ಮಕ್ಕಳೇ ಇದು? ಆಮೇಲೆ ಇನ್ನೊಂದು, ಇದ್ರ ಜೊತೆಗೆ ನಿಮಗೊಂದು ಹಾಡು, ತುಂಬ ಜನಪ್ರಿಯವಾದ ಹಾಡು, ದೇವ ಮಾದೇವ ಬಾರೋ ಹಾಡು. ನೀವೆಲ್ಲ ಕೇಳಿದಿರಿ ಅಲ್ವಾ? ಎಸ್.
ನಿಮಗೆ ಪ್ರಾರ್ಥನೆಯೂ ಮಾಡ್ತಾ ಇದ್ದೀವಿ ಅದನ್ನು. ನಾನು ಒಂದೊಂದೇ ಸಾಲು ಹೇಳ್ತೀನಿ. 2006ನೇ ಇಸ್ವಿನಲ್ಲಿ ಅದು ಜಗತ್ ಪ್ರಸಿದ್ಧವಾದ ಹಾಡಾಯಿತು. ಮಹದೇಶ್ವರನ ಮಹಿಮೆ ಎಂತಕ್ಕಂಥ ಆಲ್ಬಂಬಲ್ಲಿ ಅದು ರಚನೆ ಮತ್ತು ರಾಗ ಸಂಯೋಜನೆ ನಾನೇ ಮಾಡಿರೋದು. ಆವಾಗ ಅದನ್ನು ರವಿಕುಮಾರ್ ಅಂತಕ್ಕಂಥ ಹೊಸ ಗಾಯಕರು ಆವಾಗ ಹಾಡಿದ್ರು. ಅದಕ್ಕೆ ನಿರ್ಮಾಪಕರು ಜನಪದ ಕಲಾವಿದರು ಮಳವಳ್ಳಿ ಮಹದೇಸ್ವಾಮಿಯವರು, ಸಂಗೀತ MS ಮಾರುತಿಯವರು. ಆ ಹಾಡಿನ ರಚನೆ ಮತ್ತು ರಾಗ ಸಂಯೋಜನೆ ಮಾತ್ರ ನನ್ನದು, ಅಂದರೆ ಮಂಜುನಾಥ್ ಕೆಸ್ತೂರ್ನದು. ನಾನು ಒಂದು ಲೈನ್ ಹೇಳ್ಕೊಡ್ತೀನಿ, ಅದು ಹೇಳಬೇಕು. ದೇವ ಮಾದೇವ ಬಾರು ಸ್ವಾಮಿ ಮಲೆಯ ಮಾದೇವ ಬಾರು, ದೇವ ಮಾದೇವ ಬಾರು ಸ್ವಾಮಿ ಮಲೆಯ ಮಾದೇವ ಬಾರು. ಏಳೇಳು ಮಲೆಯ ಮೆರೆದು ನಡು ಮಲೆಯಲ್ಲಿ ನೆಲೆಗೊಂಡು ನಗು ನಗುತ್ತ ಕುಳಿತಿರುವ ದೇವ ಮಾದೇವ ಬಾರು, ಸ್ವಾಮಿ ಮಲೆಯ ಮಾದೇವ ಬಾರು. ಈ ಹಾಡು ಕೇಳಿದ್ದೀರಾ? ಎಲ್ಲೆಲ್ಲಿ ಕೇಳಿದ್ದೀರಿ? ಮೊಬೈಲಲ್ಲಿ, ಆಮೇಲೆ ರೇಡಿಯೋದಲ್ಲಿ ಕೇಳಿದ್ದೀರಾ? ಗುಡ್. ಟಿ ವಿನಲ್ಲಿ ಕೇಳಿದ್ದೀರಾ? ಗುಡ್. ದೇವಸ್ಥಾನದಲ್ಲಿ ಕೇಳಿದ್ದೀರಾ? ಯಾರಾದರೂ ತಂಬೂರಿ ಹಾಡ್ಕೊಂಡು ನಿಮ್ಮ ಮನೆಗೆ ಭಿಕ್ಷಕ್ಕೆಲ್ಲ ಬರ್ತಾ ಇದ್ದಾರಾ? ಅವರು ಹಾಡ್ತಾರಾ? ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ. ಹೌದು, ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ. ಏಳೇಳು ಮಲೆಯ ಮೆರೆದು ನಡು ಮಲೆಯಲ್ಲಿ ನೆಲೆಗೊಂಡು, ಏಳೇಳು ಮಲೆಯ ಮೆರೆದು ನಡು ಮಲೆಯಲ್ಲಿ ನಶು ನಗುತ್ತ ಕುಳಿತಿರುವ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ. ಭಾಳ ಸಂತೋಷ. ನಿಮ್ಮ ಮಾಸ್ಟರ್ ಬರ್ದಿರೋದು ನನಗೆ ಗೊತ್ತಾ ನಿಮಗೆ? ಹಾಂ, ನಿಮ್ಗೆ ಮಂಜುನಾಥ್ ಮಾಸ್ಟರ್ ಅದನ್ನು ಬರ್ದಿರೋದು ಹಾಡನ್ನ ಜೋರಾಗಿ ಚಪ್ಪಾಳೆ ಹೊಡಿಬೇಕಾಗಿತ್ತು.